ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಫೇಸ್ ಪ್ಯಾಕ್ ಹಾಕೋದು, ಅದನ್ನು ನಾನು ನಿಮ್ಮ ಹತ್ರ ನೋಡಿ ಫ್ರೆಂಡ್ಸ್. ಫೇಸ್ ಪ್ಯಾಕ್ಗೆ ಫಸ್ಟು 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟು ನಾನು ಮನೆಯಲ್ಲೇ ಮಾಡಿರೋದು. ನಾನು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೇಮ್ ಟೀ ಸ್ಪೂನಲ್ಲಿ ಕೊತ್ತಾಸ್ ಕಾಫಿ ಪೌಡರ್ ಅಂತ ಸಿಗುತ್ತೆ. ನಾನು ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ಹಾಕ್ಬೋದು. ಒಂದು ಮುಕ್ಕಾಲು ಸೇಮ್ ಸ್ಪೂನಿಗೆ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಸ್ಪೂನಲ್ಲಿ ನೋಡಿ ವಿತ್ ಹಾಲಿನ ಸಮೇತ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಈ ಥರ ನೀರಾಗಿರುತ್ತೆ. ಹಾಲಿನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಈಗ ಇದ್ರ ಜೊತೆಗೆ ಇದು ನೋಡಿ ಕಸ್ತೂರಿ ಅರಿಶಿನ. ನಾನು ಬಾಟಲ್ ಬಿಸಾಕ್ಬಿಟ್ಟಿದ್ದೀನಿ. ನಾನು ಇನ್ನೊಂದ್ಸರಿ ತೊಗೊಂಡು ಬಂದಾಗ ನಿಮಗೆ ತೋರಿಸ್ತೀನಿ. ಕಸ್ತೂರಿ ಅರಿಶಿನ ಒಂದು 2 ಸ್ಪೂನಷ್ಟು, ಜಾಸ್ತಿ ಹಾಕಬೇಕು ಅರಿಶಿನ. ನೋಡಿ 2 ಸ್ಪೂನಷ್ಟು ಹಾಕಿದ್ದೀನಿ. ಬಾಟಲ್ ಇಲ್ಲ ನನ್ನ ಹತ್ರ, ಇದ್ದಾಗ ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಇದು. ಈ ಥರ. ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನಾನು. ಸೊ ಫಸ್ಟಿಗೆ ನೋಡಿ ಮುಖ ಸ್ಟಿಕ್ಕರ್ ಏನಿದೆಲ್ಲ ತೆಗೆದುಬಿಡಿ. ನಾನು ಏನು ತೊಳೆಯಲ್ಲ. ಜಸ್ಟ್ ಕೂದಲೆಲ್ಲ ಹಿಂದೆ ಹಾಕಿ ನೋಡಿ ಈ ಥರ ಫಿಂಗರಲ್ಲಿ ತೊಗೊಳ್ಳೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ದೋಸೆ ಹಿಟ್ಟಿನ ಹದ ಅಂತ ಹೇಳ್ಬೋದು. ಈ ಥರ ತೊಗೊಂಡು ನೋಡಿ ಫಸ್ಟ್ ಮೂಗಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಹಾಫ್ ಫೇಸ್ಗೆ ಅಪ್ಲೈ ಆಯಿತು. ನಾನು ಇದೆಲ್ಲ ಹೋಮ್ ರೆಮಿಡೀಸ್, ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ. ಇದೆಲ್ಲ ನನ್ನ ಹೋಮ್ ರೆಮಿಡೀಸ್, ಓನ್ ರೆಮಿಡಿ. ನಾನು ಟ್ರೈ ಮಾಡಿ ಆಮೇಲೆ ನನಗೆ ತರೋದು. ಇದಕ್ಕೆ ಮುಂಚೆ ನಾನು ಇದನ್ನು ಟ್ರೈ ಮಾಡಿದ್ದೆ, ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ. ನೋಡಿ ಈ ಥರ ಹಾಕಬೇಕು. ಇವಾಗ ಈ ಕಡೆ ಮುಗಿಂದ ಸ್ಟಾರ್ಟ್ ಮಾಡ್ಕೊಂಡು
ಈ ಥರ ಅಪ್ಲೈ ಮಾಡಿದ್ದೀನಿ ನಾನು. ಇದನ್ನು 20 ಮಿನಿಟ್ಸ್ 20 ನಿಮಿಷ ಬಿಟ್ಟು ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡಿ ವಾಶ್ ಮಾಡಬೇಕು. 20 ನಿಮಿಷ ಆಗಲಿ, ಸ್ವಲ್ಪ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಸ್ಕ್ರಬ್ಬಿಂಗ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕು. ಸೊ ಈಗ ಸ್ಕ್ರಬ್ಬಿಂಗ್ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ನೋಡಿ ಈ ಫಿಂಗರಲ್ಲಿ ನಿಮಗೆ ಬೋತ್ ಫಿಂಗರ್ಸಲ್ಲಿ ಮಾಡೋದು ನಿಮಗೆ ತೋರಿಸೋದ್ರಿಂದ ನಾನು ಒಂದು ತಯಾರು ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಸರ್ಕ್ಯುಲರ್ ಮೋಷನಲ್ಲೇ ಮಾಡ್ತಾ ಫುಲ್ಲು ಫೇಸ್ನ ಮಾಡಬೇಕು. ನೀವು ನೋಡ್ತಾ ಇರಿ, ನಾನು ಮಾಡ್ತೀನಿ. ಈ ಮೂವಿ ಸುತ್ತ ನೋಡಿ ಹೀಗೆ ಮಾಡೋದ್ರಿಂದ ಇಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿರುತ್ತೆ ಎಲ್ಲ ರಿಮೂವ್ ಆಗುತ್ತೆ. ಒಂದು 10 ಮಿನಿಟ್ಸ್ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿ ಸ್ನಾನ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಸೊ ನೋಡಿ, ಸ್ನಾನ ಆಯಿತು. ಇದು ಸಾಫ್ಟಾಗಿ ಕಾಣ್ತಿದೆ, ಕಾಣ್ತಿದ್ದಲ್ಲ, ತುಂಬ ಸಾಫ್ಟಾಗಿದೆ. ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಗ್ತಾ ಇದ್ದೀನಿ ರೆಡಿಯಾಗಿ. ಹಾಯ್ ಫ್ರೆಂಡ್ಸ್, ಸ್ನಾನ ಆದ ನಂತರ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ ಈಗ ಸಂಜೆ ಪೂಜೆಗೆ ಗೋಧಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಗೋಧಿ ನುಚ್ಚನ್ನು ತೊಳೆದು ಒಂದು 5 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಷ್ಟು ನೀರು ಹಾಕಬೇಕು ಅಂತ ತೋರಿಸ್ತೀನಿ. ಪಾತ್ರೆ ಎಲ್ಲ ತೋರಿಸಿ ನೋಡಿ. ಇದು ಹೀಗೆ ಮುಳುಗೋಷ್ಟು ನೀರಿದ್ದರೆ ಸಾಕು ನೋಡಿ. ಈಗ ವಿಸಲ್ಗೆ ಇಡ್ತೀನಿ. ಒಂದು ವಿಸಲ್ ಕೂರಿಸ್ಕೊಳ್ಳೋಣ. ಕುಕ್ಕರಿನ ಕ್ಲೋಸ್ ಮಾಡಿ. ಈಗ ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ, ಅದನ್ನು ಏನಾದರೂ ಮಾಡೋಣ ಅಂತ. ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಮಾಡೋಣ ಬನ್ನಿ ನೋಡೋಣ ಏನು ಮಾಡೋದು. ಈಗ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದು ಒಂದು ಬಾಯ್ಲ್ಡ್ ಪೊಟೊಟೊ ತೊಗೊಂಡಿದ್ದೀನಿ ನಾನು ಅಷ್ಟೇ. ಈಗ ನೋಡಿ, ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಒಂದು ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋ ಇದ್ದರೆ ನೀವು ಜಾಸ್ತಿನೇ ತೊಗೊಬೋದು. ನೋಡಿ, ಇವಾಗ ಪೊಟ್ಯಾಟೊನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಚಾಪ್ಡ್ ಆನಿಯನ್, ಒಂದು ಆಲೂಗಡ್ಡೆಗಿಂತ ಜಾಸ್ತಿ ಆನಿಯನ್ನ ಹಾಕ್ಕೊಂಡಿದ್ದೀನಿ. ಈಗ ಆನಿಯನ್ನ ಮತ್ತು ಆಲೂಗಡ್ಡೆನ ಮಿಕ್ಸ್ ಮಾಡೋಣ.
ನೋಡಿ ಈ ಥರ ಮಿಕ್ಸ್ ಮಾಡಿ, ಅದು ಮಿಕ್ಸ್ ಆದರೆ ಬೇರೆಲ್ಲ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡಿ ಇವಾಗ ನೋಡಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ಮಕ್ಕಳು ಇದ್ದರೆ ನೀವು ಸ್ವಲ್ಪ ದೊಡ್ಡದಾಗಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನೇನೇನು ಹಾಕ್ಬೇಕು ನೋಡಿದ್ದೀನಿ. ನೋಡಿ ಮಸಾಲೆ ಡಬ್ಬ ತೊಗೊಂಡಿದ್ದೀನಿ, ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ, ಓಮ್ ಕಾಳು ಅಂತ ಅದು ಒಂದು 1/4 ಚಮಚ, ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ, ಜೀರಾ ಪೌಡರ್ ಒಂದು ಅರ್ಧ ಚಮಚ, ಖಾರದ ಪುಡಿ ಒಂದು ಅರ್ಧ ಚಮಚ, ಗರಂ ಮಸಾಲೆ ಒಂದು ಅರ್ಧ ಚಮಚ ನೋಡಿ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾವು ಉಪ್ಪು ನೋಡಿಕೊಂಡು ಹಾಕ್ಕೊಂಡು ನೋಡಿ ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡೋಣ. ನೋಡಿ ಈಗ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಾಡ್ತೀನಿ ನೋಡಿ. ನೋಡಿ ತಿಕ್ಕ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ಯಾಕಂದರೆ ಡಿಪ್ ಮಾಡೋಕ್ಕೆ ಇದು ಸ್ವಲ್ಪ ತಿಕ್ಕಾಗಿರಲಿ ನೋಡಿ. ಈ ಥರ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇವಾಗ ಇಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಬ್ರೆಡ್ ಕ್ರಮ್ಸ್, ಈ ಬ್ಯಾಟರ್ ಏನಿದೆ ಇದನ್ನು ನೋಡಿ ಹೀಗೆ ನೀರು ಹೀಗೆ ಹಾಕ್ಕೊಂಡು ಹೀಗೆ ಮಾಡಿ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ತಿದೆ, ಅದು ನೀರು ಬಿದ್ದಿರೋದು ಚಟಪಟ ಅಂತಿದೆ. ಬಾಯ್ಲ್ಸ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಕೈಗೆ ಅಂಟು ಅಂತಾದರೆ ನೋಡಿ, ಎಣ್ಣೆ ತಗೊಂಡು ಒಂದು ಡ್ರಾಪ್ ಎಣ್ಣೆನ ಬಿಟ್ಕೊಂಡು ಈ ಥರ ಮಾಡಿ ನೋಡಿ. ಇದು ತುಂಬ ಈಸಿಯಾಗುತ್ತೆ ನೀರು ಹಾಕ್ಕೊಳ್ಳೋದಕ್ಕಿಂತ. ನೋಡಿ ಸುಮ್ಮನೆ ಹಿಂಗೆ ರೋಲ್ ಮಾಡಿದ್ರೆ ನೋಡಿ ಈಗ ಇಟ್ಕೊಂಡು ಮೆಲ್ಲಿಗೆ ಹೀಗೆ ನೋಡಿ. ಇವಾಗ ಈ ಬೌಲ್ನ ತಗೊಂಡು ಇದರೊಳಗಡೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಒಳಗಡೆ ರೋಲ್ ಮಾಡಿ ಇದನ್ನು ತಗೊಂಡು ರೋಲ್ ಮಾಡಿ
ಫ್ರೈ ಆಗ್ತಾ ಇದೆ. ಸ್ವಲ್ಪ ಅಂಟಿದ್ರೆ ಆಮೇಲೆ ಬಿಡಿ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಉರಿ ಯಾವುದೇ ಕಡಿಮೆ ಇರಬಾರ್ದು. ಯಾವಾಗಲೂ ಇದು ಹೈ ಫ್ಲೇಮಲ್ಲಿ ಇರಬೇಕು. ಇದು ಫ್ರೈ ಆಗಲಿ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದನ್ನು ಹೀಗೆ ಬಿಟ್ಬಿಡೋಣ. ನೋಡಿ ಈಗ ಇದು ಕಲರ್ ಬಂದಿದೆ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟೇಸ್ಟ್ ಮಾಡಿ. ನಾನೀಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಇದು ರೆಡಿ ಆಗಿದೆ. ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಲ್ಲ ತಗೊಂಡು ಅದಕ್ಕೆ ಅದು ಮುಳುಗೋ ಅಷ್ಟು ನೀರು ಹಾಕಿ ಕಾಯಕ್ಕೆ ಇಡ್ತಾ ಇದ್ದೀನಿ. ಕುದಿಬೇಕು, ಪಾಕ ಆಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಪೊಟ್ಯಾಟೊ ರೋಲ್ಸ್ ಮಾಡೋದು ಅಂತ. ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಈಗ ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ, ಅದನ್ನು ಏನಾದರೂ ಮಾಡೋಣ ಅಂತ. ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಮಾಡೋಣ. ಬನ್ನಿ ನೋಡೋಣ ಏನು ಮಾಡೋದು. ಈಗ ನೋಡಿ, ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಒಂದು ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋ ಇದ್ದರೆ ನೀವು ಜಾಸ್ತಿನೇ ತೊಗೊಬೋದು. ನೋಡಿ, ಇವಾಗ ಪೊಟ್ಯಾಟೊನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಚಾಪ್ಡ್ ಆನಿಯನ್, ಒಂದು ಆಲೂಗಡ್ಡೆಗಿಂತ ಜಾಸ್ತಿ ಆನಿಯನ್ನ ಹಾಕ್ಕೊಂಡಿದ್ದೀನಿ. ಈಗ ಆನಿಯನ್ನ ಮತ್ತು ಆಲೂಗಡ್ಡೆನ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ, ಅದು ಮಿಕ್ಸ್ ಆದರೆ ಬೇರೆಲ್ಲ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡಿ, ಇವಾಗ ನೋಡಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕ್ತೀನಿ. ಮಕ್ಕಳು ಇದ್ದರೆ ನೀವು ಸ್ವಲ್ಪ ದೊಡ್ಡದಾಗಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನೇನೇನು ಹಾಕ್ಬೇಕು ನೋಡಿದ್ದೀನಿ. ನೋಡಿ, ಮಸಾಲೆ ಡಬ್ಬ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ, ಓಂ ಕಾಳು ಅಂತ ಅದು ಒಂದು 1/4 ಚಮಚ, ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ, ಜೀರಾ ಪೌಡರ್ ಒಂದು ಅರ್ಧ ಚಮಚ, ಖಾರದ ಪುಡಿ ಒಂದು ಅರ್ಧ ಚಮಚ, ಗರಂ ಮಸಾಲೆ ಒಂದು ಅರ್ಧ ಚಮಚ ನೋಡಿ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾವು ಉಪ್ಪು ನೋಡಿಕೊಂಡು ಹಾಕ್ಕೊಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡೋಣ. ನೋಡಿ, ಈಗ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಾಡ್ತೀನಿ ನೋಡಿ.
ನೋಡಿ ತಿಕ್ಕು ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ಯಾಕಂದರೆ ಡಿಪ್ ಮಾಡೋಕ್ಕೆ ಇದು ಸ್ವಲ್ಪ ತಿಕ್ಕಾಗಿರಲಿ. ನೋಡಿ ಈ ಥರ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇವಾಗ ಇಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಬ್ರೆಡ್ ಕ್ರಮ್ಸ್, ಈ ಬ್ಯಾಟರ್ ಏನಿದೆ ಇದನ್ನು ನೋಡಿ ಹೀಗೆ ನೀರು ಹೀಗೆ ಹಾಕ್ಕೊಂಡು ಹೀಗೆ ಮಾಡಿ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ತಿದೆ, ಅದು ನೀರು ಬಿದ್ದಿರೋದನ್ನ ಚಟಪಟ ಅಂತಿದೆ. ಬಾಯ್ಲ್ಸ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಕೈಗೆ ಅಂಟಿತು ಅಂತಾದರೆ ನೋಡಿ, ಎಣ್ಣೆ ತಗೊಂಡು ಒಂದು ಡ್ರಾಪ್ ಎಣ್ಣೆನ ಬಿಟ್ಕೊಂಡು ಈ ಥರ ಮಾಡಿ ನೋಡಿ. ಇದು ತುಂಬ ಈಸಿಯಾಗುತ್ತೆ ನೀರು ಹಾಕ್ಕೊಳ್ಳೋದಕ್ಕಿಂತ. ನೋಡಿ ಸುಮ್ಮನೆ ಹೆಂಗೆ ರೋಲ್ ಮಾಡಿದ್ರೆ ನೋಡಿ ಈಗ ಇಟ್ಕೊಂಡು ಮೆಲ್ಲಿಗೆ ಹೀಗೆ ನೋಡಿ. ಇವಾಗ ಈ ಬೌಲ್ನ ತಗೊಂಡು ಇದರೊಳಗಡೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಒಳಗಡೆ ರೋಲ್ ಮಾಡಿ ಇದನ್ನು ತಗೊಂಡು ರೋಲ್ ಮಾಡಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಅಂಟಿದ್ರೆ ಆಮೇಲೆ ಬಿಡಿ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಉರಿ ಯಾವುದೇ ಕಡಿಮೆ ಅಂತಾಯಿತು ಯಾವಾಗಲೂ ಇದು ಹೈ ಫ್ಲೇಮಲ್ಲಿ ಇರಬೇಕು. ಇದು ಫ್ರೈ ಆಗಲಿ. ನೋಡಿ ಈಗ ಇದು ಕಲರ್ ಬಂದಿದೆ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟೇಸ್ಟ್ ಮಾಡಿ. ನಾನೀಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಇದು ರೆಡಿ ಆಗಿದೆ. ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಪೊಟ್ಯಾಟೊ ರೋಲ್ಸ್ ಮಾಡೋದು ಅಂತ. ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇವಾಗ ನೋಡಿ ಈ ಬೆಲ್ಲ ಕಾದಿರೋ ನೀರನ್ನ ಈಗ ಹಾಕ್ಕೋಬೇಕು.
ಈಗ ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ. ನಿಮಗೆ ಯಾವ ಹದ ಬೇಕು ಆ ಹದಕ್ಕೆ ಇಟ್ಕೊಳ್ಳಿ. ನಾನು ಒಂಚೂರು ನೀರಾಗೆ ಮಾಡ್ತೀನಿ. ಇಷ್ಟು ಗಟ್ಟಿ ನಮ್ಮನೇಲಿ ಯಾರೂ ತಿನ್ನಲ್ಲ. ಸೊ ಸ್ವೀಟ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಲಮ್ಸ್ ಏನಾದರೂ ಇದ್ದರೆ ಬ್ರೇಕ್ ಮಾಡ್ಕೊಳ್ಳಿ. ನೋಡಿ ತೆಂಗಿನಕಾಯಿನ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನೋಡಿ ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನಮ್ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ, ಅದಕ್ಕೆ ಕಡಿಮೆ ಹಾಕಿದ್ದೀನಿ. ಮತ್ತು ನೋಡಿ ಈ ಏಲಕ್ಕಿ ತೊಗೊಂಡಿದ್ದೀನಿ, 4 ಏಲಕ್ಕಿ. ಇದನ್ನು ನೋಡಿ ಈ ಥರ ಇಟ್ಟು ಈ ಥರ ಕಲ್ಲು ಎಲ್ಲರ ಮನೇಲಿ ಇರುತ್ತೆ ಕಾಮನ್ ಆಗಿ. ಇದರಲ್ಲಿ ಈ ಥರ 4 ಚಮಚಿ ಇದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಊಟ ಸಮೇತ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಲವಂಗ 1-2 ಹಾಕ್ಕೊಳ್ಳಿ ಸಾಕು. ಈಗ ಇದನ್ನು ನಾನು ಸ್ವಲ್ಪ ನೀರು ಹಾಕಿ, ತುಂಬ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ಥರ ನೀರಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನೋಡಿ ಇದು ಆಗಲೇ ನಿನ್ನೆ ನಾನು ಪೊಟ್ಯಾಟೊ ಹಾಕಿದ್ನಲ್ಲ ಅದರದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಈಗ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಧಿದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀಟಾಗಿ ತೆಂಗಿನ ತುರಿ ಮತ್ತು ಗೋಧಿ ನುಚ್ಚು ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಾಡಬೇಕು, ಮಿಕ್ಸ್ ಮಾಡಬೇಕು. ಈಗ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಸೈಡಲ್ಲಿ ಸ್ವಲ್ಪ ಇದೆ, ಇದೆಲ್ಲ ಪರವಾಗಿಲ್ಲ. ಈಗ ಮಿಕ್ಸ್ ಆದಮೇಲೆ ನೋಡೋಣ ಬನ್ನಿ. ಈಗ ಒಗ್ಗರಣೆಗೆ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಪ್ಪ ಕಾಯ್ತಾ ಇದೆ. ತುಪ್ಪ ಕಾಯ್ತಾ ಇರುವಾಗಲೇ ನಾನು ನೋಡಿ ಲವಂಗನ ಹಾಕ್ತಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕಬಾರ್ದು, ಹಾಕ್ಬೋದು, ನಾನು ಹಾಕಲ್ಲ. ಇದಕ್ಕೆ ಗೋಡಂಬಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ದ್ರಾಕ್ಷಿ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಬಿಟ್ಟಿದೆ ಕೊತ್ತಂಬರಿ ಸ್ವಲ್ಪ ಬಿದ್ದುಬಿಟ್ಟಿದೆ, ಅದನ್ನು ಸ್ವಲ್ಪ ಏನಾಗ್ತಿದೆ ಹಾಕೋಣ ಅಂತ ನೋಡಿ. ಈ ಥರ ದ್ರಾಕ್ಷಿ ಎಲ್ಲ ಊದಬೇಕು ನೋಡಿ. ಈಗ ದ್ರಾಕ್ಷಿ ಎಲ್ಲ ಊದಿತು. ಈಗ ನಾನು ಈ ಕಲಸಿಕ್ಕೆ ಇದರಲ್ಲಿ ಸಾಕಷ್ಟು ತುಪ್ಪ ಇರುತ್ತೆ, ಅದನ್ನೆಲ್ಲ ವೇಸ್ಟ್ ಮಾಡಬೇಕು. ತುಪ್ಪನ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು.
ಈಗ ಸರ್ವ್ ಮಾಡ್ತೀನಿ ನೋಡಿ. ನೋಡಿ ಗೋಧಿ ಪಾಯಸ ಅನ್ನೋದಕ್ಕಿಂತ ಗೋಧಿ ನುಚ್ಚಿನ ಪಾಯಸ ರೆಡಿ ಆಯಿತು. ಫಸ್ಟ್ ಗೋಧಿ ಪಾಯಸ ದೇವ್ರಿಗೆ ಹೋಯ್ತು, ನೆಕ್ಸ್ಟ್ ಗೋಧಿ ಪಾಯಸ ಅಷ್ಟೇ. ಫಸ್ಟ್ ನೆಕ್ಸ್ಟ್ ನಮ್ಮನೆ ಹಿರಿಯರು ನಮ್ಮಪ್ಪಗೆ ನೆಕ್ಸ್ಟ್ ಗೋಧಿ ಪಾಯಸ ಇಟ್ಟು ಬರ್ತೀನಿ. ಈಗ ಇಷ್ಟೊತ್ತು ಪಾಯಸ ಆಮೇಲೆ ಪೊಟ್ಯಾಟೊ ರೋಲ್ಸ್ ಎಲ್ಲ ಆಯಿತು. ಇಷ್ಟೊತ್ತು ನನ್ನ ಜೊತೆ ಜಾಗೃತಿ ಇದ್ಲು. ಹಾಯ್ ಇವಳು ನನ್ನ ತಂಗಿ ಜಾಗೃತಿ ಅಂತ. ಇವಳು ಪತ್ರಲೇಖ ಅಂತ. ಹಾಯ್. ಸೊ ಈಗ ಅಡುಗೆ ಎಲ್ಲ ಮಾಡಬೇಕು. ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ.